ಹಾಯ್ ಫ್ರೆಂಡ್ಸ್, ಯಾರ್ಯಾರ್ದು ಕೆಸೆಟ್ ಕ್ಲಿಯರ್ ಆಗಿದೆಯೋ ಅವರೆಲ್ಲರಿಗೆ ಕಂಗ್ರ್ಯಾಚುಲೇಷನ್. ಹಾಗೆ ಯಾರ್ದು ಕ್ಲಿಯರ್ ಆಗಿಲ್ಲೋ ಅವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೆಕ್ಸ್ಟ್ ಎಕ್ಸಾಮ್ ಖಂಡಿತ ನಡೆಸ್ತಾರೆ. ಯಾಕೆಂದರೆ ಇದು 6 ಮಂತಿಗೆ ಒಂದು ಸಾರಿ ನಡೆಸುವಂಥ ಎಕ್ಸಾಮ್ ಆಗಿರುತ್ತೆ. ಇವಾಗ ಯಾರು ನಿಯರೆಸ್ಟ್ ಹೋಗಿ ಕೆಸೆಟ್ ಕ್ಲಿಯರ್ ಆಗಿಲ್ಲೋ ಖಂಡಿತ ನೀವು ಇದೇ ರೀತಿ ಕಂಟಿನ್ಯೂ ಸ್ಟಡಿ ಮಾಡಿ. ನೀವು ನೆಕ್ಸ್ಟ್ ಟೈಮ್ 100% ಕ್ಲಿಯರ್ ಆಗೇ ಆಗ್ತೀರಾ. ಇದರ ಸಿಲೆಬಸ್ ತಕ್ಕಂಗೆ ನೀವು ಸ್ಟಡಿ ಮಾಡಿ. ಇವಾಗ ನೋಡಿ, ಇದರಲ್ಲಿ 10 ಯೂನಿಟ್ ಇರ್ತಾವೆ. ಈಗ ಫಸ್ಟ್ ಯೂನಿಟ್ ಯಾವುದಪ್ಪ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್, ಆಮೇಲೆ ಸೆಕೆಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಥರ್ಡ್ ಸ್ಟ್ಯಾಟಿಸ್ಟಿಕ್, ಆಮೇಲೆ ಫೋರ್ತ್ ಒನ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಇರುತ್ತೆ, ಫಿಫ್ತ್ ಒನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಇರುತ್ತೆ, ಆಮೇಲೆ ಸಿಕ್ಸ್ತ್ ಒನ್ ಪಬ್ಲಿಕ್ ಎಕನಾಮಿಕ್ಸ್, ಸೆವೆಂತ್ ಮನಿ ಆ್ಯಂಡ್ ಬ್ಯಾಂಕಿಂಗ್, ಆಮೇಲೆ ಏಯ್ತ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಕನಾಮಿಕ್ಸ್, ಆಮೇಲೆ ಎನ್ವೈರ್ಮೆಂಟ್ ಎಕನಾಮಿಕ್ಸ್ ಇರುತ್ತೆ, ಆಮೇಲೆ 10th ಇಂಡಿಯನ್ ಎಕನಾಮಿಕ್ಸ್. ಈ ರೀತಿ 10 ಯೂನಿಟ್ಗಳಲ್ಲಿ ನಾವು ಕೆಸೆಟ್ ಸಿಲೆಬಸ್ ಅದು ಎಕನಾಮಿಕಲ್ಲಿ ಕಾಣ್ತೀವಿ. ಇದ್ರಾಗ ಮ್ಯಾಕ್ಸಿಮಮ್ ನೀವು ಒಂದು 7 ಯೂನಿಟ್ ಆದರೂ ಪರ್ಫೆಕ್ಟಾಗಿ ಓದಿದ್ರಿ ಅಂದರೆ 100% ನೀವು ಕೆಸೆಟ್ ಕ್ಲಿಯರ್ ಮಾಡೇ ಮಾಡ್ತೀರ ಸ್ನೇಹಿತರೆ. ಇದೇ ರೀತಿ ನೀವು ಸ್ಟಡಿ ಮಾಡಿ ಚೆನ್ನಾಗಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸಿಲೆಬಸ್ ತಕ್ಕಂಗೆ ವಿಡಿಯೋ ಮಾಡಲಾಗುತ್ತೆ. ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.